ವಾರ್ತೆಯ ಮುಖ್ಯಾಂಶಗಳು. ರಾಜೇಂದ್ರ ಅವರ ಪ್ರಾಣಿ ಪ್ರೀತಿಗೆ ಸೋತು ಭಾವುಕರಾದ ಅಪ್ಪಟ ಕನ್ನಡ ಪ್ರೇಮಿ ತಹಸೀಲ್ದಾರ್ ಪುಟ್ಟರಾಜ್ ಗೌಡ್ರು. ಬನವಾಸಿ ದೇವಾಲಯ ಸೋರಿಕೆ ಕೋರಿಕೆಗೆ ಬೆಲೆ ಇಲ್ಲ ಏಕೆ? ಡಾಕ್ಟರ್ ಲಕ್ಷ್ಮೀಶ್ ಹೆಗ್ಡೆ ಸೋಂದಾ ಪ್ರಶ್ನೆ. ಜೆಡಿಎಸ್ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ರಾಜಪ್ಪ ಹಾಗೂ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ಗಜಾನನ್ ನಾಯ್ಕ್. ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ. ಮುತ್ತುರಾಜ್. ದೈಹಿಕ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಬೆಂಗಳೂರಿನ ನಾರಾಯಣ ಹೆಲ್ತ್ ಸಂಸ್ಥೆಯ ಸಿಎಸ್ಆರ್ ವಿಭಾಗದ ಡೆಪ್ಯೂಟಿ ಮ್ಯಾನೇಜರ್ ಮುತ್ತುರಾಜ್ ಹೇಳಿದರು. ಇಂದು ನಾರಾಯಣ ಹೆಲ್ತ್ ಹಾಗೂ ಸ್ಕ್ವಾಡ್ವೆಸ್ ಸಂಸ್ಥೆಯ ಸಹಯೋಗದಲ್ಲಿ ಸಾಲ್ಕಣ್ಣಿ ಶ್ರೀ ಲಕ್ಷ್ಮೀನಾರಾಯಣ ಪ್ರೌಢಶಾಲೆ, ಗಣೇಶ್ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆ, ಭೂಮಾ ಪ್ರೌಢಶಾಲೆಗಳಲ್ಲಿ ನೂತನವಾಗಿ ಸ್ಥಾಪಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ಕ್ವಾಡ್ವೆಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯಾಗುತ್ತಿದ್ದರೂ ಹಲವಾರು ಭಾಗಗಳಲ್ಲಿ ನೀರಿನ ಅಭಾವ ಎದುರಿಸಬೇಕಾದ ಸಂದರ್ಭವಿದೆ. ಹಲವಾರು ಶಾಲೆಗಳಲ್ಲೂ ನೀರಿನ ಅಭಾವದಿಂದ ಮಧ್ಯಾಹ್ನದ ಬಿಸಿಯೂಟಕ್ಕೂ ತೊಂದರೆ ಎದುರಿಸುವ ಸಂದರ್ಭವಿದೆ. ಶುದ್ಧ ನೀರಿನ ಕೊರತೆಯಿಂದ ಅನಾರೋಗ್ಯಕ್ಕೆ ತುತ್ತಾಗಿ ವಿದ್ಯಾರ್ಥಿಗಳು ಗೈರು ಹಾಜರಾಗುತ್ತಿರುವುದು ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಶುದ್ಧ ನೀರಿನ ಘಟಕವನ್ನು ಅಳವಡಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ನಾರಾಯಣ ಹೆಲ್ತ್ನ ಸೀನಿಯರ್ ಎಕ್ಸಿಕ್ಯೂಟಿವ್ ಆಕಾಶ್ ಕೆಸಿ, ಸ್ಕ್ವಾಡ್ವೆಸ್ನ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ನಾರಾಯಣ ಹೆಗಡೆ, ಯೋಜನಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವೀರೇಂದ್ರ ಸಿ ಸಾಲ್ಕಣಿ, ಶಾಲೆಯ ಮುಖ್ಯೋಪಾಧ್ಯಾಯ ಪ್ರಶಾಂತ್ ಭಟ್, ಗಣೇಶ್ ನಗರದ ಶಾಲೆಯ ಮುಖ್ಯೋಪಾಧ್ಯಾಯ ತೇಲು ಬೋರ್ಕರ್ ಇತರರು ಉಪಸ್ಥಿತರಿದ್ದರು. ಸಸ್ಯಾಹಾರ ಹಾಗೂ ಮಾಂಸಾಹಾರದ ಊಟ ಹಾಗೂ ಉಪಹಾರಕ್ಕಾಗಿ ಜಿಲ್ಲೆಯ ಮನೆಮಾತಾಗಿರುವ ಹೋಟೆಲ್ ಗೋವರ್ಧನ. ನಮ್ಮಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತದ ರುಚಿ ಮತ್ತು ಶುಚಿಯಾದ ಊಟೋಪಚಾರದ ಜೊತೆಗೆ ಚಿಕನ್ ಐಟಮ್, ಮಟನ್ ಐಟಮ್, ಫಿಶ್, ಚಿಕನ್, ಎಗ್ ಥಾಲಿ ಮೀಲ್ಸ್ ಹಾಗೂ ಮಟನ್ ಐಟಮ್ಸ್, ರೈಸ್ ಐಟಮ್ಸ್ ಹಾಗೂ ಎಗ್ ಐಟಮ್ಸ್ ಕೂಡ ಇಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಊಟೋಪಚಾರದಲ್ಲಿ ಗ್ರಾಹಕರ ಸೇವೆಯೇ ನಮ್ಮ ಗುರಿ. ಕಡಿಮೆ ವೆಚ್ಚದಲ್ಲಿ ಆರೋಗ್ಯಕರವಾದ, ಶಿಸ್ತುಬದ್ಧವಾದ, ರುಚಿ ಶುಚಿಯಾದ ಊಟಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನ್ಯೂ ಗೋವರ್ಧನ ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್, ಅಂಬೇಡ್ಕರ್ ಭವನ ಪಕ್ಕದಲ್ಲಿ, ಯಲ್ಲಾಪುರ ರಸ್ತೆ, ಶಿರಸಿ. ಇಲ್ಲಿ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಮೊಬೈಲ್ 9591514771 9591514771. ತಹಸೀಲ್ದಾರರಾದ ಪುಟ್ಟರಾಜ್ ಗೌಡ ಹಾಗೂ ಕದಂಬ ರತ್ನಾಕರರ ಕದಂಬ ಮ್ಯೂಸಿಕ್ ತಂಡ ಶಿರಸಿಯ ಪ್ರಾಣಿ ಪಕ್ಷಿ ತಜ್ಞ ರಾಜೇಂದ್ರ ಶಿರ್ಸಿಕರ್ ಅವರ ಅಮೇಜಿಂಗ್ ಪೇಟ್ ಪ್ಲಾನೆಟ್ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪುಟ್ಟರಾಜ್ ಅವರು ರಾಜೇಂದ್ರ ಅವರ ಅನಾಥ ಪ್ರಾಣಿ ಪಕ್ಷಿಗಳ ಮೇಲಿರುವ ಸೇವೆಯನ್ನು ಕಂಡು ಭಾವುಕರಾದರು. ಈ ಸಂದರ್ಭದಲ್ಲಿ ಅವರು ದೇಶ ವಿದೇಶದಿಂದ ಬಳಲಿದ ಹಾಗೂ ಅಪಘಾತಕ್ಕೊಳಗಾದ ಪ್ರಾಣಿ ಪಕ್ಷಿಗಳನ್ನ ಇಲ್ಲಿಗೆ ತಂದು ಅದಕ್ಕೆ ಚಿಕಿತ್ಸೆ ನೀಡಿ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವ ರಾಜೇಂದ್ರ ಅವರಿಗೆ ಶುಭಾಶಯ ಕೋರಿದರು. ಎಲ್ಲರೂ ಒಮ್ಮೆ ನೋಡಲೇಬೇಕಾದ ಪ್ರಾಣಿ ಪಕ್ಷಿಗಳ ಅನಾಥಾಶ್ರಮ ಇದಾಗಿದೆ ಎಂಬುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಪುಟ್ಟರಾಜ್ ಗೌಡ್ರು ಅಧಿಕಾರಿಯ ಜೊತೆಗೆ ಕನ್ನಡವನ್ನು ಪ್ರೀತಿಸುವ ಕನ್ನಡ ಅಭಿಮಾನಿ ಕೂಡ ಹೌದು. ಅವರು ತಮಗಿರುವ ಕನ್ನಡ ಅಭಿಮಾನವನ್ನು ಹಾಡಿನ ಮೂಲಕ ಹಲವಾರು ಕಡೆ ಸಾರಿದ್ದಾರೆ. ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಲ್ಲ, ಅವರು ತುಂಬಾ ಕಷ್ಟದಲ್ಲಿರುವಂತ ಸಂದರ್ಭದಲ್ಲಿ ಯಾವಾಗ ಸಾಕಕ್ಕಾಗಲ್ವೋ ಅಥವಾ ಇನ್ನೇನು ಡ್ಯಾಮೇಜ್ ಆಯಿತು ಅಥವಾ ಇನ್ನೇನು ಸಮಸ್ಯೆ ಆಯಿತು, ಕಾಯಿಲೆಗಳು ಬಂತು ಅನ್ನುವಂಥ ಪ್ರಾಣಿಗಳನ್ನ ತಂದು ಕೈಲಿ ಕೊಟ್ಟಾಗ ಆ ಪ್ರಾಣಿಗಳಿಗೆ ಮರುಹುಟ್ಟನ್ನು ಕೊಟ್ಟು ಅಗತ್ಯಪಡಿಸಿ ಅವಕ್ಕೆ ಸಹಜ ಜೀವನವನ್ನು ಕಲ್ಪಿಸಿ ಕೆಲವೊಂದು ಹೋಗುವಂಥ ಎಲ್ಲಿಗೆ ಹೋಗಬೇಕು, ಮಾತೃ ಪ್ರದೇಶ ಯಾವುದು ಅಲ್ಲಿಗೆ ಹೋಗಬೇಕು, ಆ ಕಡೆ ಬಿಡುವುದಕ್ಕೂ ಅಥವಾ ಅವನ್ನ ಈ ವ್ಯಾಪ್ತಿನಲ್ಲಿ ಸಾಕಬಹುದಾದಂಥದ್ದು ಅಲ್ಲೇ ಇಟ್ಕೊಂಡು ಸಾಕುವಂಥದ್ದು ಅಥವಾ ಸಾಕಿದ ನಂತರದಲ್ಲಿ ಅವನು ಗುಣಪಡಿಸಿದ ನಂತರದಲ್ಲಿ ಆಯಾ ಓನರಿಗೆ ವಾಪಸ್ ಕೊಡುವಂಥದ್ದು ಏನು ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ವ್ಯವಸ್ಥೆ ಇರುವಂಥ ಜಾಗವನ್ನೇ ಹೆಚ್ಚಾಗಿ ಚೆನ್ನಾಗಿ ಬಳಸ್ಕೊಂಡು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಬ್ಬೊಬ್ಬರು ಒಂದೊಂದು ಕಡೆ ಸಾಧನೆ ಮಾಡೋ ಪ್ರಯತ್ನ ಮಾಡ್ತಾರೆ. ಇವರು ಆ ಪ್ರಾಣಿಗಳ ಜೊತೆಗೆ ಕೈಲಾಗದ ಪ್ರಾಣಿಗಳ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಿರಸಿ ತಾಲೂಕಿನ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಅವರ ವಿನಂತಿಯ ಮೇರೆಗೆ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಕೆಳಕಂಡಂತೆ ಘೋಷಣೆ ಮಾಡುತ್ತಾರೆ. ಶಿರಸಿ ತಾಲೂಕು ನಗರ ಘಟಕದ ಅಧ್ಯಕ್ಷರಾಗಿ ರಾಜಪ್ಪ ದುರ್ಗಪ್ಪ ಅಂಬಿಗೇರ್ ಹಾಗೂ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿ ಗಜಾನನ್ ದುರ್ಗಾ ಅಂಬಿಗ ಅವರನ್ನು ನೂತನ ಪದಾಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ. ಹೊಸ ಪದಾಧಿಕಾರಿಗಳಿಗೆ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸಲಾಗಿದ್ದು, ಪಕ್ಷ ಸಂಘಟನೆ ಬಲಪಡಿಸುವ ನಿಟ್ಟಿನಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ಕರೆ ನೀಡಲಾಗಿದೆ ಎಂದು ಉತ್ತರ ಕನ್ನಡ ಜೆಡಿಎಸ್ ಕಾರ್ಯಾಧ್ಯಕ್ಷರಾದ ಉಪೇಂದ್ರ ಪೈ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಕನ್ನಡ ನಾಡಿನ ಪ್ರಥಮ ರಾಜಧಾನಿ ಎಂಬ ಮಹಾ ಹೆಗ್ಗಳಿಕೆಗೆ ಭಾಜನವಾಗಿರುವ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮಳೆಗಾಲ ಬಂತೆಂದರೆ ಸೋರಿಕೆ ಪ್ರಾರಂಭವಾಗಿ ಸುಮಾರು 12 ವರ್ಷಗಳೇ ಸಂದಿವೆ. ಪ್ರತಿ ವರ್ಷ ಮಳೆಗಾಲ ಆರಂಭವಾದೊಡನೆ ದೇವಾಲಯ ಸೋರುತ್ತಿದೆ ಸರಿ. ದುರಸ್ತಿ ಮಾಡಿಕೊಡಿ ಎಂದು ಪ್ರಾಚ್ಯ ಇಲಾಖೆಗೆ ಕೋರಿಕೆ ಮಾಡುವುದು ವಾಡಿಕೆ ಎಂಬಂತಾಗಿ ಬಿಟ್ಟಿದೆ. ಇಲಾಖೆಯ ಪ್ರತಿನಿಧಿಗಳು ಬರುತ್ತಾರೆ, ಕೆಲವೊಂದಿಷ್ಟು ಕೆಲಸವೂ ಆಗಿದೆ. ಆದರೆ ಸೋರಿಕೆ ನಿಲ್ಲುವಿಕೆಗೆ ಶಾಶ್ವತ ಪರಿಹಾರ ಇಲ್ಲವೇಕೆ ಎಂಬ ಪ್ರಶ್ನೆ ಕಾಡುತ್ತಿದೆ. ಕುರಿತು ಬನವಾಸಿ ನೂತನ ತಾಲೂಕು ರಚನಾ ಹೋರಾಟ ಸಮಿತಿ, ಸ್ಥಳೀಯ ಸಂಘಟನೆಗಳು ಗಟ್ಟಿ ಧ್ವನಿ ಎತ್ತುತ್ತಿದ್ದಾರೆ. ಇಲಾಖೆಯ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಎಂಬ ಮಾಹಿತಿಯೂ ದೊರಕಿದೆ. ಆದರೆ ಶಾಶ್ವತ ಪರಿಹಾರ ಇದೇ ವರ್ಷ ಆಗಬೇಕಿದೆ ಎಂದು ದೆಹಲಿ ನ್ಯಾಷನಲ್ ಕಮಿಟಿ ಸದಸ್ಯರು, ಖ್ಯಾತ ಇತಿಹಾಸಕಾರರಾದ ಡಾ. ಲಕ್ಷ್ಮೀಶ ಹೆಗಡೆ ಸೋಂದಾ ಆಗ್ರಹಿಸಿದ್ದಾರೆ.